ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿ ಅಕ್ಷತಾ. ನನ್ನ ಚಾನಲ್ ಬಿ ಬ್ಯೂಟಿಫುಲ್ ಕನ್ನಡಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಪ್ಯಾಕಿಂಗ್ ಆಯಿತು, ರೆಡಿಯಾಗಾಯಿತು, ಇನ್ನು ಹೊರಡೋದೊಂದೇ ಬಾಕಿ. ನಾವಿಲ್ಲಿಂದ ಅಂಬಾಲ ರೈಲ್ವೆ ಸ್ಟೇಷನ್ಗೆ ಹೋಗಬೇಕು. ಅದಕ್ಕಿಂತ ಮುಂಚೆ ನಾವಿಲ್ಲಿಂದ ಬಸ್ ಸ್ಟಾಪ್ಗೆ ಹೋಗಬೇಕು. ಅಲ್ಲಿಂದ ಬಸ್ ಇದೆ. ಆ್ಯಕ್ಚುಲಿ ನಾವು ವೆಹಿಕಲ್ ಮಾಡೋರು, ಆದರೆ ವೆಹಿಕಲ್ ಸ್ಯಾಟರ್ಡೇ ಅಲ್ವ, ಸೊ ತುಂಬ ಸರ್ಚ್ ಮಾಡಿದ್ರು, ನಮಗೆ ವೆಹಿಕಲ್ ಸಿಗಲಿಲ್ಲ. ರಿಟರ್ನ್ ಬರೋದು ಬುಕ್ ಆಯಿತು, ಆದರೆ ಇಲ್ಲಿಂದ ಅಲ್ಲಿ ಅಂಬಾಲ ಹೋಗುವಂಥದ್ದೆಲ್ಲೂ ನಮಗೆ ಸಿಗಲಿಲ್ಲ. ಅದಕ್ಕೋಸ್ಕರ ನಾವು ನೆಕ್ಸ್ಟ್ ಡಿಸೈಡ್ ಮಾಡಿದ್ವಿ ಬಸ್ಸಲ್ಲಿ ಹೋಗೋಣ ಅಂತ. AC ಬಸ್ ಇದೆ, 1 ಅವರಲ್ಲಿ ಅಲ್ಲಿ ರೀಚ್ ಆಗುತ್ತೆ, ಸೊ ಆರಾಮ್ಸೆ ಹೋಗ್ಬೋದು. ಆ್ಯಂಡ್ ಸೆಕೆಂಡ್ ರೀಸನ್ ಏನಂದರೆ, ಮಗಳಿಗೆ ಸ್ವಲ್ಪ ವಾಮಿಟಿಂಗ್ ಸೆನ್ಸೇಷನ್ ಇದೆ ಕಾರಲ್ಲಿ ಕೂತ್ರೆ. ಅದಕ್ಕೋಸ್ಕರ ಬಸ್ಸಲ್ಲೇ ಹೋದರೆ ಸೇಫ್ ಅಂತ ಅವಳು ಮಲಗ್ತಾಳೆ. ಹಾಗಾಗಿ ನಾವು ಬಸ್ಸಲ್ಲೇ ಹೋಗ್ತಾ ಇದ್ವಿ. ಅದಕ್ಕೆ ಇಲ್ಲಿಂದ ನಾವು ಫಸ್ಟಿಗೆ ಬಸ್ ಸ್ಟಾಪ್ಗೆ ಹೋಗಬೇಕು. ಅಲ್ಲಿಂದ ನಮಗೆ ಅಂಬಾಲಾಗೆ ಬಸ್ ಇದೆ. ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳಿಲ್ಲಲ್ಲ. ನಾನು ಹೋಗ್ತಾ ಇದ್ದೀನಿ ಜಮ್ಮು ಆ್ಯಂಡ್ ಕಾಶ್ಮೀರ್, JNKಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಜಮ್ಮುವಲ್ಲಿ ಒಂದು ಕಟ್ರಾ ಪ್ಲೇಸ್ ಇದೆ. ಅಲ್ಲಿ ಒಂದು ತುಂಬ ಪವಿತ್ರವಾದ ಸ್ಥಳ ಇದೆ. ಅಲ್ಲಿ ಒಂದು ದೇವರದು, ಮಾತಾ ವೈಷ್ಣೋದೇವಿ ದರ್ಶನ ಮಾಡಬೇಕು ಅಂತ ನಾವು ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಮ್ಮ ಫಸ್ಟ್ ಪ್ಲ್ಯಾನ್ ಇದೆ ಇದದ್ದು, ನಾವು ಮಾತಾರಾಣಿ ದರ್ಶನ ಮಾಡೋಕ್ಕೆ ಹೋಗೋಣ ಅಂತ. ನನ್ನ ಮಗಳ ಬರ್ಡೇಗೆ, ಅಂದರೆ ನಾಳೆ ಅವಳ ಬರ್ಡೇ ಇದೆ, ಸೊ ನಾಳೆ ರೀಚ್ ಆಗ್ತೀವಿ ನಾವು ಬೆಳಿಗ್ಗೆ. ಆದರೆ ಕೆಲವೊಂದು ಆಮೇಲೆ ಡಿಸೈಡ್ ಮಾಡಿದ್ವಿ ಇಲ್ಲ ಊರಿಗೆ ಹೋಗೋಣ ಅಂತ. ಎಲ್ಲ ಪ್ಲ್ಯಾನ್ ಆಗಿತ್ತು, ಎಲ್ಲ ಬುಕ್ ಆಗಿತ್ತು, ಎಲ್ಲನೂ ಆಯಿತು. ಆದರೆ ಏನು ಮಾಡೋದು, ಮಾತಾರಾಣಿಗೆ ನಮ್ಮನ್ನು ನೋಡಲೇಬೇಕು ಅಂತ ಅನಿಸ್ತು, ಕಾಣಬೇಕು. ರಜಾ ಕ್ಯಾನ್ಸಲ್ ಆಯಿತು. ನಾವು ನಮ್ಮ ಮಾತಾರಾಣಿ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಒಂದು ಮಾತಿದೆ, ಅಂದರೆ ಮಾತಾರಾಣಿ ಯಾವಾಗ ಬುಲಾವ ಕೊಡ್ತಾಳೆ ಆವಾಗ ನಾವಲ್ಲಿ ಹೋಗಲೇಬೇಕು. ಆ ರೀತಿ ಅನಿಸಿರಬೇಕು. ನಾವು ರಜೆಗೆ ಹೋಗೋದು ಬೇಡ, ನನ್ನ ಹತ್ರನೇ ಒಮ್ಮೆ ದರ್ಶನ ಮಾಡೋಕ್ಕೆ ಬನ್ನಿ ಅಂತ ಅನಿಸಿರಬೇಕು. ಫೈನಲಿ ನಾವು ಹೊರಡ್ತಿದ್ದೀವಿ. ಈಗ ಗಂಟೆ 5:15 ಆಯಿತು. 6 ಗಂಟೆಗೆ ಬಸ್ ಇದೆ ನಮಗೆ ಬಸ್ ಸ್ಟಾಪಿಂದ. ಅಲ್ಲಿಂದ ಮೇ ಬಿ ಅದೇ 1 ಅವರ್ 1:15 ಮಿನಿಟ್ಸ್ ಅಷ್ಟೇನೋ ನಮಗೆ ಜರ್ನಿ ಇದೆ. ಸೊ ಹೊರಡೋಣ ಅಲ್ಲ. ನಿಮಗೂ ತೋರಿಸ್ತೀನಿ ನನ್ನ ದರ್ಶನ ಹೇಗಾಯಿತು, ಅಲ್ಲಿ ಹೇಗೆ ಹೋಗಬೇಕು ಎಲ್ಲ ನನಗೆ ಎಷ್ಟು ಗೊತ್ತು ನನಗೆ ಮಾತಾರಾಣಿ ಬಗ್ಗೆ, ಅದನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಹೋಗೋಣ ಅಲ್ಲ. ಬಂದ್ವಿ ಫ್ರೆಂಡ್ಸ್, ನಾವು ಬಸ್ಸಲ್ಲಿದ್ದೀವಿ. ओके जूस स्ट्रॉबेरी जूस पापा का मुझे ओके पापा लेके आ रहे हैं ना. 1 hour जर्नी ಇದೆ ಬಸ್ಸಲ್ಲಿ. ಹೊರಟಿದ್ದ ಇನ್ನು ಬಸ್ ಹೊರಡಬೇಕಷ್ಟೇ. ನಾವೀಗ ಬಸ್ಸಲ್ಲಿ ಹೋಗ್ತಾ ಇದ್ದೇವೆ ಅಂಬಾಲ ರೈಲ್ವೆ ಸ್ಟೇಷನ್ಗೆ. ಆ್ಯಂಡ್ ನಾನು ಈ ವೈಷ್ಣೋಮಾತಾ ದರ್ಶನ ಮಾಡೋಕ್ಕೆ ಹೋಗ್ತಾ ಇರೋದು ಇದು 3rd ಟೈಮ್. ಫಸ್ಟ್ ಟೈಮ್ ಹೋಗುವಾಗ ನನಗೆ ಗೊತ್ತಿರಲಿಲ್ಲ, ಅಂದರೆ ಮೈಂಡಲ್ಲಿ ಇರಲಿಲ್ಲ ಇಷ್ಟೊಂದು ನಡೆಯೋಕ್ಕಿದೆ ಅಂತ. ನೀವು ನಂಬ್ತಿರೋ ಇಲ್ವೋ, ನನಗೆ 1 ವೀಕ್ ಜ್ವರ ಬಂದಿತ್ತು ಅಲ್ಲಿ ಹೋಗಿ ಬಂದು. ಸೆಕೆಂಡ್ ಟೈಮ್ ಓಕೆ. 3rಡ್ ಟೈಮ್ ಕೂಡ ಈ ವರ್ಷವೂ ಅಷ್ಟೊಂದು ನನಗೆ ಸ್ಟ್ರೈನ್ ಏನು ಆಗಿಲ್ಲ. ಸ್ವಲ್ಪ ಕಾಲು ನೋವು ಆಗೇ ಆಗುತ್ತೆ, ಯಾಕೆಂದರೆ ಒಂದೇ ದಿವಸ ಅಷ್ಟೊಂದು ನಡೀತೀವಲ್ಲ, ಅಷ್ಟೊಂದು ಕಿಲೋಮೀಟರ್ನ ಕವರ್ ಮಾಡ್ತೀವಲ್ಲ. ಆ್ಯಂಡ್ ಅದರ್ವೈಸ್ ಓಕೆ ಇರುತ್ತೆ, ದೇವರ ಮೇಲೆ ಭಕ್ತಿ ಇದೆ. ಆ್ಯಂಡ್ ನಾವು ಅಂಬಾಲ ರೈಲ್ವೆ ಸ್ಟೇಷನ್ ರೀಚ್ ಆದ್ವಿ. 6:30 ಆಗಿತ್ತು. ಅಲ್ಲೇ ಒಂದು ಹತ್ತಿರದಲ್ಲಿ ಸ್ಪೆಷಲ್ ವೇಟಿಂಗ್ ರೂಮ್ ಇದೆ, ನಾವು ಅಲ್ಲೇ ಸ್ಟೇ ಆಗ್ತೀವಿ ಒಂದು 2-3 ಅವರ್ಸ್. ಊಟ ಎಲ್ಲ ಮಾಡಿ ಬಂದ್ವಿ ನಾವು. ಊಟ ಎಲ್ಲ ಮಾಡಿ ಬಂದ್ವಿ. ಡ್ರೆಸ್ ಎಲ್ಲ ಚೇಂಜ್ ಮಾಡಿದೆ ನಾನು. ಇನ್ನೊಂದು ಹಾಫ್ ಆನ್ ಅವರಲ್ಲಿ ಟ್ರೈನ್ ಬರುತ್ತೆ. ತುಂಬ ಗಾಳಿ ಬರ್ತಾ ಉಂಟು, ಅದಕ್ಕೆ ಅಲ್ಲಿ ರೆಸ್ಟ್ ರೂಮಿಂದ ಬಂದ್ವಿ ನಾವು. ಈಗ ರಾತ್ರಿ ಏನು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಇದು ಬೆಳಗ್ಗಿನ ವ್ಯೂ. ಆಲ್ಮೋಸ್ಟ್ 6:30 ಆಗಿತ್ತು. ಎಷ್ಟೊಂದು ಚೆನ್ನಾಗಿದೆ ಅಲ್ವಾ ವ್ಯೂ. ತುಂಬ ಚೆನ್ನಾಗಿರೋ ಪ್ಲೇಸಸ್ ಇದೆ ಜಮ್ಮು ಆ್ಯಂಡ್ ಕಾಶ್ಮೀರದಲ್ಲಿ. ನಮ್ಮ ಇಂಡಿಯಾದಲ್ಲೇ ಎಷ್ಟೊಂದು ಪ್ಲೇಸಸ್ ಇದೆ ನೋಡೋಕ್ಕೆ. ನಾವು ಆ್ಯಕ್ಚುಲಿ ಇದೇ ಪ್ಲ್ಯಾನಿಗಂತ ಹೋಗ್ತೇವೆ, ಅಂದರೆ ವೈಷ್ಣೋಮಾತಾ ಹೋಗಬೇಕು ಅಂತಲೇ ಹೋಗ್ತೇವೆ. ಅದರ್ವೈಸ್ ಅಲ್ಲೂ ತಿರುಗೋಕ್ಕೆ ತುಂಬ ಪ್ಲೇಸಸ್ ಇದೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಗಂಟೆ 7 ಆಯಿತು. ನಾವು ಕಟ್ರಾ ರೈಲ್ವೆ ಸ್ಟೇಷನಲ್ಲಿದ್ದೇವೆ. ಸೊ ಇಲ್ಲೇ ಒಂದು ವಾಕಿಂಗ್ ಡಿಸ್ಟೆನ್ಸಲ್ಲಿ ಹೋಟೆಲ್ ಬುಕ್ ಮಾಡಿದ್ದೇವೆ ಆಲ್ರೆಡಿ. 10 ದಿನ ಇಲ್ಲೇ ಒಂದು
ಸಣ್ಣ ರೆಸ್ಟೋರೆಂಟ್ ಇದೆ, ಇಲ್ಲಿ ಬ್ರೇಕ್ಫಾಸ್ಟ್ಗಂತ ಬಂದ್ವಿ ನಾವು. ಅಂದರೆ ಪ್ಯಾಕ್ ಮಾಡಿಕೊಂಡು ಹೋಟೆಲಿಗೆ ರೂಮಲ್ಲಿ ಹೋಗಿ ತಿಂತೀವಿ ಅಂತ. ನಾನು ಯಾವಾಗಲೂ ಇಲ್ಲೇ ಬರೋದು, ಹತ್ತಿ ಇಳಿದು ಸಾಕಾಯಿತು. ಇಡ್ಲಿ ವಡಾ ಆ್ಯಂಡ್ ಒಂದು ದೋಸೆ ತಗೊಂಡ್ವಿ. ಇಲ್ಲಿ ಸೌತ್ ಇಂಡಿಯನ್ ಫುಡ್ ಎಲ್ಲ ಸಿಗುತ್ತೆ, ಹಾಗೆ ಚೆನ್ನಾಗಿರುತ್ತೆ. ರೈಲ್ವೆ ಸ್ಟೇಷನಿಂದ ಹೊರಗೆ ಬಂದರೆ ನಿಮಗೆ ಈ ರೀತಿ ಒಂದು ಬ್ಯೂಟಿಫುಲ್ ವ್ಯೂ ಸಿಗುತ್ತೆ. ಇದು ಕಾಣ್ತಾ ಇದೆ ಅಲ್ಲ, ಇದರ ಹೆಸರು ತ್ರಿಕುಟ್ ಪರ್ವತ ಅಂತ. ಇದರಲ್ಲೇ ಇರೋದು ಮಾತಾರಾಣಿ ಟೆಂಪಲ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ರೆಡಿ ಆದ್ವಿ. ನಾನು, ಹಸ್ಬೆಂಡ್ ಮತ್ತು ಮಗು ಕೆಳಗೆ ಹೋದರು. ಆ್ಯಕ್ಚುಲಿ ಇದು ವೈಷ್ಣೋ ಮಾತಾಕ್ಕೆ ಹೋಗ್ತಾ ಇದ್ದೀವಲ್ಲ, ಇಲ್ಲಿ ಅಂದರೆ ಕಟ್ರಾ ರೈಲ್ವೆ ಸ್ಟೇಷನ್ ಇದಿಲ್ದು ಹತ್ತಿರದಲ್ಲೇ ನಾವು ರೂಮ್ ಬುಕ್ ಮಾಡಿದ್ವಿ. ನಾವು ಆಲ್ರೆಡಿ ಯಾವಾಗಲೂ ಇಲ್ಲೇ ಬರೋದು, ಸೊ ಆಲ್ರೆಡಿ ಬುಕ್ ಆಗಿತ್ತು. ಆ್ಯಂಡ್ ಇಲ್ಲಿಂದ ಅವರು ನಮ್ಮನ್ನು ವೆಹಿಕಲಲ್ಲಿ ಕರ್ಕೊಂಡು ಹೋಗ್ತಾರೆ, ಅಂದರೆ ಟೆಂಪಲ್ ಇದ್ದು ದ್ವಾರ ತನಕ. ಅಲ್ಲಿಂದ ನಾವು ನಡ್ಕೊಂಡು ಹೋಗಬೇಕು, 12 ಕಿಲೋಮೀಟ್ರ್ ಮೇಲೆ ನಡಿಬೇಕು. ಆ್ಯಂಡ್ ಎಗೇನು ಇನ್ನೊಂದು ಅಂದರೆ ಮಾತಾರಾಣಿ ತನಕ 12 ಕಿಲೋಮೀಟ್ರ್ ನಡಿಬೇಕು ಆ ಟೆಂಪಲ್ ತನಕ. ಅದಾದಮೇಲೆ ಭೈರವನಾಥ್ ಟೆಂಪಲ್ ಇದೆ, ಅಲ್ಲಿಗೆ 3 ಕಿಲೋಮೀಟರ್ ನಡಿಬೇಕು. ಆದರೆ ಈಗ ಒಂದು ಅಂದರೆ ನಡಿಲೇಬೇಕು ಅಂತಿಲ್ಲ, ಯಾಕೆಂದರೆ ರೋಪ್ ವೇ ಆಗಿದೆ ಹಾಗಾಗಿ. ಆ್ಯಂಡ್ ಕೆಳಗಿಳಿಯುವಾಗ ಎಗೇನ್ 12 ಕಿಲೋಮೀಟ್ರ್ ನಡ್ಕೊಂಡು ಬರಬೇಕು. ಇಷ್ಟು ಕಷ್ಟ ಇದೆ ಮಾತಾರಾಣಿಯಲ್ಲಿ ಹೋಗಬೇಕು. ನಾನು ತುಂಬ ಅಂದರೆ ತುಂಬ ನಂಬ್ತೀನಿ ಮಾತಾರಾಣಿನ. ಅಂದರೆ ಅವರ ಬುಲಾವ ಇದ್ದರೆ ಯಾರು ಎಲ್ಲಿದ್ದರೂ ಹೇಗಿದ್ದರೂ ಅವರ ದರ್ಶನ ಪಡೆಯೋಕ್ಕೆ ಬಂದೇ ಬರ್ತಾರೆ ಅಂತ ಒಂದು ಮಾತು. ಹಾಗಾಗಿ ಈಗ ಹೋಗ್ತಾ ಇದ್ದೀವಿ. ಈಗ ಗಂಟೆ ಆಯಿತು, ಆಲ್ಮೋಸ್ಟ್ 8:30 ಆಯಿತು. ನಾವು 7:30ಗೆ ಬಂದಿದ್ವಿ, ಎಲ್ಲ ಫ್ರೆಶಪ್ ಆಗಿ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಈಗ ನೋಡುವ ಏನೆಲ್ಲ ಆಗುತ್ತೆ. ನಾನು ಆದಷ್ಟು ವಿಡಿಯೋ ಮಾಡ್ತೀನಿ ಆ್ಯಂಡ್ ಟ್ರೈ ಮಾಡ್ತೀನಿ ಕೂಡ ಅದರ ಬಗ್ಗೆ ನನಗೆ ಗೊತ್ತಿರೋದನ್ನು ಹೇಳೋಕ್ಕೆ. ಹೋಗೋಣಲ್ಲ. ಬೇಬಿ ನೋಡಿ ಹೇಗಿದ್ದಾಳೆ. ಹಾಯ್ ಮಕ್ಕಳು, ಹ್ಯಾಪಿ ಬರ್ತ್ಡೇ. ಕಿಶಿ ಹೆಲಿಕಾಪ್ಟರ್ ದೂರದಲ್ಲಿ ನೋಡೋಕೆ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ. ಇದರ ಹೆಸರು ಅದೇ ನಾನು ಹೇಳಿದಾಗೆ ತ್ರಿಕುಟ್ ಪರ್ವತ. ಆ್ಯಂಡ್ ಮಾತಾರಾಣಿದು ಫಸ್ಟಿಗೆ ಇಟ್ಟ ಹೆಸರು, ಅವರು ಹುಟ್ಟಿದಾಗ ಇಟ್ಟ ಹೆಸರು ತ್ರಿಕುಟ ಅಂತ. ಅದಕ್ಕೋಸ್ಕರ ಇದಕ್ಕೆ ತ್ರಿಕುಟ್ ಪರ್ವತ ಅನ್ನೋ ಹೆಸರು ಬಂದಿದೆ. ಆಮೇಲೆ ಅದನ್ನು ವೈಷ್ಣೋ ದೇವಿ ಅಂತ ಕರೀತಾರೆ. ಜೈ ಮಾತಾ ದಿ. ಟಿಕೆಟ್ ತಗೊಂಡು ಬಂದ್ವಿ. ಲೇಡಿ ಸೆಕ್ಷನ್ ಬೇರೆ ಇರುತ್ತೆ ಆ್ಯಂಡ್ ಜೆಂಟ್ಸ್ ಸೆಕ್ಷನ್ ಬೇರೆಯೇ ಇರುತ್ತೆ. ಸೊ ಹಸ್ಬೆಂಡ್ ಹಿಂದೆ ಇದ್ದಾರೆ, ನಾವು ಬಂದ್ವಿ. ಯಾಕಂದರೆ ಲೇಡೀಸಲ್ಲಿ ಯಾರೂ ಅಷ್ಟೊಂದು ಇರಲಿಲ್ಲ ಜನ. ಸೊ ಅಲ್ಲಿ ಮೇಲೆ ಕಾಣಿಸ್ತಾ ಇದೆ ಅಲ್ಲ, ಅಲ್ಲಿ ಹೋಗ್ಬೇಕೀಗ ನಾವು. ಇಲ್ಲಿ ಹೋಗೋಕ್ಕೆ ಟ್ರಾಲಿ ಇದೆ. ನಾವು ಮಗಳನ್ನು ಟ್ರಾಲಿಲಿ ತಗೊಂಡು ಹೋದ್ವಿ. ಅವರೇ ಬರ್ತಾರೆ ನಮ್ಮ ಜೊತೆ ಕರ್ಕೊಂಡು, ಟ್ರಾಲಿ ಜೊತೆನೇ. ಅವರು ಕೂಡ ಫಾಸ್ಟಾಗಿ ನಾವು ಯಾವ ರೀತಿ ಹೋಗ್ತೇವೋ ಅದೇ ರೀತಿಯಲ್ಲಿ ವೆಯ್ಟ್ ಮಾಡಬೇಕು, ಅಲ್ಲೆಲ್ಲರೂ ವೆಯ್ಟ್ ಮಾಡ್ತಾರೆ. ಆ್ಯಂಡ್ ಇದು ಕಾಣ್ತಾ ಇದೆ, ಈ ರೀತಿ ಸೆಟಪ್ ಎಲ್ಲ ಮಾಡಿರ್ತಾರೆ. ತುಂಬ ಶಾಪ್ಸ್ ಇದೆ, ಲೈಕ್ ನೀವು ಇಲ್ಲಿ ಬೇಕಿದ್ದರೆ ಫೋಟೋಸ್ ಎಲ್ಲ ತಗೊಳ್ಬೋದು. ನಾವು ಲಾಸ್ಟ್ ಟೈಮ್ ತಗೊಂಡಿದ್ವಿ, ಅದಕ್ಕೆ ತಗೊಂಡಿಲ್ಲ. ಆ್ಯಂಡ್ ಈ ರೀತಿ ಒಂದು ಹಣೆಗೊಂದು ಪಟ್ಟಿ ಎಲ್ಲ ಕಟ್ಕೊಂಡು ಹೋದ್ರೇ ಅದು ಏನೋ ನಾವು ಮಾತಾರಾಣಿ ದರ್ಶನ ಮಾಡೋಕ್ಕೆ ಹೋಗ್ತಿದ್ದೇವೆ ಅನ್ನೋ ಖುಷಿ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಆ್ಯಂಡ್ ಅಲ್ಲಿ ಕೋಲ್ ಕೂಡ ಅಂದರೆ ನಮಗೆ ಸ್ವಲ್ಪ ಸಪೋರ್ಟಿಗೋಸ್ಕರ ದಂಡ ಕೂಡ ಸಿಗ್ತದೆ. ನಾವು ಆ್ಯಕ್ಚುಲಿ ಯಾವಾಗಲೂ ತಗೊಳ್ತೇವೆ, ಆದರೆ ಈ ವರ್ಷ ನನಗೆ ಒಬ್ಬರು ಅಲ್ಲಿ ಅಂದರೆ ಅವ್ರು ಹೋಗಿ ಕೆಳಗೆ ಬಂದಿದ್ದರು, ಸೊ ಅವ್ರು ನನಗೆ ಕೊಟ್ಟರು. ಹಾಗೆ ಕೊಡ್ತಾರೆ, ಅವ್ರಿಗೇನೋ ಪಾಪ ಕಾಣಬೇಕು ನಾನು ನೋಡಿ, ಹಾಗಾಗಿ ಅವ್ರು ನಂಗೆ ಕೊಟ್ಟರು. ಚಲೋ 10 ಗಂಟೆಗೆ ಹೊರಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಾವು. ನೋಡುವ ಎಷ್ಟು ಗಂಟೆಗೆ ಹೊರಡ್ತೀವಿ. ಇದು ಮೇಕಪ್, ಈ ಡ್ರೆಸ್, ಹೇರ್ ಸ್ಟೈಲ್ ಎಲ್ಲ ಸ್ವಲ್ಪ ಹೊತ್ತು ಆಮೇಲೆ ಎನರ್ಜಿ ಹೋದ್ಮೇಲೆ ಎಲ್ಲನೂ ಮೇಲೆ ಕೆಳಗೆ ಆಗುತ್ತೆ.
5 ಮಿನಿಟ್ಸ್ ಮುಂದೆ ಬಂದಾಗ ನಮಗೆ ಈ ರೀತಿ ಒಂದು ನದಿ ಸಿಗುತ್ತೆ. ಇದರ ಹೆಸರು ಬಾಲ್ಗಂಗಾ ಅಂತ. ಮಾತಾರಾಣಿ ಹಾಗೂ ಹನುಮಾನ್ಜಿ ನಡ್ಕೊಂಡು ಹೋಗ್ತಿರುವಾಗ ಹನುಮಾನ್ಜಿಗೆ ಬಾಯಾರಿಕೆ ಆಗುತ್ತೆ. ಸೊ ಆಗ ಮಾತಾರಾಣಿ ತನ್ನ ಬಿಲ್ಲಿನಿಂದ ಈ ರೀತಿ ಒಂದು ನೀರಿನ ಒಂದು ನದಿಯನ್ನು ಉದ್ಭವ ಮಾಡಿದರು ಅವರ ಬಾಯಾರಿಕೆ ನೀಗಿಸೋದಕ್ಕೆ. ಆ್ಯಂಡ್ ನಾವು ಮುಂದೆ ಬರುವಾಗ ಈ ರೀತಿ ತುಂಬ ಗೋಡಗಳು ಅಂದರೆ ಕುದುರೆಗಳು ಸಿಗುತ್ತೆ. ನೀವು ಕುದುರೆಯಲ್ಲಿ ಬೇಕಿದ್ದರೆ ಹೋಗ್ಬೋದು. ಕುದುರೆಗೆ ಅವರು ನಿಮಗೆ 1150 ಚಾರ್ಜ್ ಮಾಡ್ತಾರೆ. ಆ್ಯಂಡ್ ಟ್ರಾಲಿಗೆ 540 ರುಪೀಸ್ ಚಾರ್ಜ್ ಮಾಡ್ತಾರೆ ನಮಗೆ ಭವನ್ ತನಕ, ಅಂದರೆ ಮಾತಾರಾಣಿ ಅಲ್ಲಿ ಇರೋ ತನಕ. ಇದು ಟೆಂಪಲ್ ನೋಡಿದ್ರಲ್ಲ, ಅದು ಟೆಂಪಲ್ ಇಷ್ಟೊಂದು ಮೇಲೆ ಕಾಣ್ತಾ ಇದೆ. ನಾವು ಫುಲ್ ಮೇಲೆ ಹೋದ್ಮೇಲೆ ಅದು ಇಷ್ಟು ಕೆಳಗೆ ಇಷ್ಟು ಪುಟ್ಟದಾಗಿ ಕಾಣುತ್ತೆ. ಇಲ್ಲೊಂದು ನಿಮಗೆ ವ್ಯೂ ತೋರಿಸ್ತೀನಿ, ತುಂಬ ಚೆನ್ನಾಗಿದೆ ಇಲ್ಲಿದು ವ್ಯೂಸ್. ಆಲ್ಮೋಸ್ಟ್ ನಮಗೆ ಅರ್ಧ ಇಂಡಿಯಾ ಕಾಣುತ್ತೆ ಅನ್ನೋ ರೀತಿ ಫೀಲಿಂಗ್ ಬರುತ್ತೆ, ಅಷ್ಟು ಚೆನ್ನಾಗಿದೆ ನೋಡಿ. ನಾವು ಅಲ್ಲಿಂದ ಇಲ್ಲಿ ತನಕ ಬಂದ್ವಿ, ಅದು ಶಾಪ್ಸ್ ಎಲ್ಲ ಕಾಣ್ತಾ ಇದೆಯಲ್ಲ, ಅಲ್ಲಿಂದ ಇಲ್ಲಿ ತನಕ ಬಂದ್ವಿ. ತುಂಬಾ ಖುಷಿ ಆಗ್ತಾ ಇದೆ. ಸ್ವಲ್ಪ ಅಂದರೆ ಕ್ಯಾಮ್ರಾ ಇಟ್ಕೊಂಡು ಮಾತಾಡೋಕ್ಕೆ ಕಷ್ಟ ಆಗುತ್ತೆ, ಯಾಕಂದರೆ ನಮ್ಮ ಬ್ರೀದಿಂಗ್ ಪ್ರಾಬ್ಲಮ್ ಆಗುತ್ತಲ್ಲ ಎಷ್ಟು ಇದ್ರೂ ನಡೆಯುವಾಗ. ಕೇಳಿ ಪಾಪ ಮೆಲ್ಲ ಫ್ರೆಶ್ ಲೈಮ್ ಸೋಡಾ. ಸ್ವಲ್ಪ ರಿಫ್ರೆಶ್ ಆಯಿತು. ಇದರಲ್ಲಿ 360 ಸ್ಟೆಪ್ಸ್ ಅಂತ ಹಾಕಿದ್ದಾರೆ. ಇದರ ಸ್ಟೋರಿ ಕೇಳಬೇಕು ಅಂದರೆ ಎಲ್ರಿಗೂ ಸ್ವಲ್ಪ ಆಸೆ ಆಗುತ್ತೆ, 360 ಸ್ಟೆಪ್ಸ್ ಹತ್ತಿದೆ, ತುಂಬ ಮೇಲೆ ಹೋಗಿಬಿಡ್ತೀವಿ, ಅಲ್ಲಿ ಈಸಿಲಿ ಸ್ವಲ್ಪ ರೀಚ್ ಆಗ್ತೀವಿ ಅಂತ. ನೋ ವೇ, ನಾವು ಫಸ್ಟ್ ಟೈಮ್ ನಾವು ಕೂಡ ಅದೇ ರೀತಿ ಹೋಗಿದ್ದೀವಿ. ಆದರೆ ನಿಜ ಹೇಳ್ತೀನಿ ಅಂದರೆ ನಮ್ಮ ಹಾರ್ಟ್ ಬೀಟ್ ಎಷ್ಟು ಜಾಸ್ತಿ ಆಗುತ್ತೆ ಅಂದರೆ 100 ಸ್ಪೀಡಲ್ಲಿ ಹೊಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅಷ್ಟೊಂದು ಸುಸ್ತಾಗುತ್ತೆ ಆ ಸ್ಟೆಪ್ಸಲ್ಲಿ. ನಾನು ಅದಾದಮೇಲೆ ಫಸ್ಟ್ ಆ್ಯಂಡ್ ಲಾಸ್ಟ್ ಆವತ್ತೇ ಫಸ್ಟ್ ಟೈಮ್ ಬಂದಾಗ ಆ ರೀತಿ ಹೋಗಿದ್ದೆ ಸ್ಟೆಪ್ಸಲ್ಲಿ. ಅದಾದಮೇಲೆ ನಾನು ಯಾವತ್ತೂ ಒಂದು ಸ್ಟೆಪ್ ಹತ್ತೋಕ್ಕೆ ಹೋಗಲಿಲ್ಲ. ಲೈಕ್ ನಾವು ಈ ರೀತಿ ಮೇಲೆ ಹತ್ತನೇ ಹೋದರೆ, ರೋಡಲ್ಲೇ ಹೋದ್ರೇ ಅದು ಚೆನ್ನಾಗಿರುತ್ತೆ. ಇಲ್ಲೊಂದು ನೋಡಿ ಬ್ಯೂಟಿಫುಲ್ ವ್ಯೂ. ಆ್ಯಂಡ್ ಇದರಲ್ಲಿ ಪಾಲ್ಕಿ ಕೂಡ ಇದೆ, ನೀವು ನೋಡ್ಬೋದು. ಅಲ್ಲಿ ಪಾಸ್ ಆಯ್ತಲ್ಲ, ಪಾಲ್ಕಿಯಲ್ಲಿ ಅವರು ನಿಮಗೆ ಅಂದರೆ ಸ್ವಲ್ಪ ಏಜ್ ಆದವರು ಅಥವಾ ನಡೆಯೋಕ್ಕೆ ಆಗದೇ ಇರುವವರೆಲ್ಲ ಅದರಲ್ಲಿ ಹೋಗ್ತಾರೆ. ಅದಕ್ಕೆ ಅವರು 1200 ರುಪೀಸ್ ಚಾರ್ಜ್ ಮಾಡ್ತಾರೆ. ಇಲ್ಲಿ ಕೂಡ ಒಂದು ಸ್ಟೆಪ್ಸ್ ಇದೆ, ಆಲ್ಮೋಸ್ಟ್ ಅದು 500 ಸ್ಟೆಪ್ಸ್ ಏನಿದೆ. ಅಂದರೆ ಕೆಳಗಿಳಿಯುವಾಗ ಸ್ವಲ್ಪ ಓಕೆ, ಏನೋ ಸ್ವಲ್ಪ ಅಷ್ಟೇನು ಸ್ಟ್ರೈನ್ ಆಗೋಲ್ಲ. ಆದರೆ ಮೇಲೆ ಯಾವತ್ತೂ ಹತ್ತೋಕೆ ಹೋಗಬಾರ್ದು. ಇನ್ ಫ್ಯೂಚರ್ ನೀವೇನಾದರೂ ಬರ್ತಾ ಇದ್ದರೆ ಪ್ಲೀಸ್ ಸ್ಟೆಪ್ಪಲ್ಲಿ ಹೋಗಬೇಡಿ, ನನ್ನ ಅದೊಂದು ರಿಕ್ವೆಸ್ಟ್. ಆ್ಯಂಡ್ ಇದೇ ರೀತಿ ಮುಂದೆ ಹೋಗ್ತಾ ಇದ್ದೀವಿ ನಾವು. ಅಂದರೆ ಹೆಚ್ಚಿನವರು ನಿಮಗೆ 100ಅಲ್ಲಿ ಒಂದು 95% ಮೆಂಬರ್ಸ್ ನಡ್ಕೊಂಡೇ ಹೋಗ್ತಾರೆ. ಇಲ್ಲಿ ನಡ್ಕೊಂಡು ಹೋಗಿ ಸಿಗೋ ಖುಷಿ ಉಂಟಲ್ಲ, ಅದು ನಿಮಗೆ ಯಾವುದ್ರಲ್ಲೂ ಸಿಗೋಲ್ಲ. ಅಷ್ಟೊಂದು ಖುಷಿ ಆಗುತ್ತೆ ಮನಸ್ಸಿಗೆ. ಆ ಮಾತಾರಾಣಿ ದರ್ಶನ ಆದಮೇಲೆ ನಾವು ಪಟ್ಟ ಕಷ್ಟ ಇರುತ್ತಲ್ಲ, ಇದು ನಡ್ಕೊಂಡು ಹೋಗಿ ಅದು ಏನೂ ಅಲ್ಲ ಆ ಖುಷಿ ಮುಂದೆ. ಅಷ್ಟೊಂದು ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರೋ ಎಕ್ಸ್ಪೀರಿಯನ್ಸ್ ಗೈಸ್. ಬೇಕಿದ್ರೆ ನೀವು ಒಂದು ಸಲ ಹೋಗಿ. ಅಷ್ಟೇನು ತುಂಬ ನಿಮಗೆ ಖರ್ಚಾಗುತ್ತೆ ಅಂತ ನಾನು ಹೇಳಲ್ಲ, ಯಾಕೆಂದರೆ ಇಲ್ಲಿ ಲಿಮಿಟೆಡ್ ಇರುತ್ತೆ, ಎಲ್ಲದಕ್ಕೂ ಅವರು ರೇಟ್ ಫಿಕ್ಸ್ ಮಾಡಿರ್ತಾರೆ. ಸೊ ಇಲ್ಲಿ ಯಾವುದಾದ್ರು ಎಕ್ಸ್ಟ್ರಾ ಕೇಳುವಂಥದ್ದು ಎಲ್ಲೂ ಇರಲ್ಲ. ಸೊ ಈ ರೀತಿಯೆಲ್ಲ ಡೋಲ್ ಬಡಿತಾ ಇರ್ತಾರಲ್ಲ ಮಿಡಲಲ್ಲಿ, ಅವ್ರು ಅದು ಜೋಶ್ ಉಂಟಲ್ಲ ನಡ್ಕೊಂಡು ಹೋಗುವಾಗ ಅದು ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ. ಅದೆಲ್ಲ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಮೇಲೆ ಹೋದಷ್ಟು ನಿಮಗೆ ಎಲ್ಲ ಕಡೆ ದೇವಿದು ಲೈಕ್ ಸಾಂಗ್ ಇರುತ್ತಲ್ಲ ಅದೆಲ್ಲ ಕೇಳೋಕ್ಕೆ ಸಿಗುತ್ತೆ. ನಾನು ಆದಷ್ಟು ಟ್ರೈ ಮಾಡಿದೆ, ಅಂದರೆ ನಡ್ಕೊಂಡು ಹೋಗುವಾಗ ಈಗೇನು ಬ್ಲಾಗಿಂಗ್ ಮಾಡ್ತಾ ಹೋಗೋದು ತುಂಬ ಕಷ್ಟ. ಆ್ಯಂಡ್ ಈ ವರ್ಷ ನಾವು ಸಂಡೇ ಬಂದಿದ್ವಲ್ಲ, ಇಷ್ಟೊಂದು ರಶ್ ಇತ್ತಂದರೆ ನಾನು 3 ಟೈಮಲ್ಲಿ ಇದು ನೋಡಲೇ ಇಲ್ಲ, ಇಷ್ಟೊಂದು ರಶ್ಶಿನ. ಹಾಗೆಯೇ ಸ್ವಲ್ಪ ಬ್ಯೂಟಿಫುಲ್ ವ್ಯೂನ ನಾನು ಕ್ಯಾಪ್ಚರ್ ಮಾಡ್ತಾ ಹೋದೆ ಅಲ್ಲಿ. ತುಂಬ ಚೆನ್ನಾಗಿತ್ತು. ಈ ಟೈಮಲ್ಲಿ ಹೋದರೆ ಬೆಸ್ಟ್. ನಿಮಗೆ ಜೂನಿಂದ ಸೆಪ್ಟೆಂಬರ್ ತನಕ ಹೋಗ್ಬೋದು. ಸೆಪ್ಟೆಂಬರ್ ನಂತರ ಸ್ವಲ್ಪ ಚಳಿ ಜಾಸ್ತಿ ಆಗುತ್ತಲ್ಲ, ಆವಾಗ ಸ್ವಲ್ಪ ಕಷ್ಟ ಆಗುತ್ತೆ.
ಆ್ಯಂಡ್ ಮಂಗಗಳ ಕಾಟ ನೋಡಬೇಕಪ್ಪ ಎಷ್ಟೊಂದಿದೆ ಇಲ್ಲಿ. ಈವನ್ ನನ್ನನ್ನು ಕೂಡ ನನ್ನ ಕೈಯಲ್ಲಿ ಒಂದು ಜ್ಯೂಸ್ ಬಾಟಲ್ ಇತ್ತು, ಅದಕ್ಕೂ ಹಾರ್ಕೊಂಡು ಬಂತು ಮಂಗ. ಅಷ್ಟೊಂದು ಸ್ವಲ್ಪ ಕೇರ್ಫುಲ್ ಆಗಿರಬೇಕು ನೋಡಿ. ಸಣ್ಣ ಸಣ್ಣ ಮಕ್ಕಳು ನಡೀತಾರೆ. ಫೈನಲಿ ನಾವು ಅರ್ಧಕುಮಾರಿ ಅನ್ನೋ ಪ್ಲೇಸ್ಗೆ ರೀಚ್ ಆಗಿದ್ವಿ. ಆಲ್ಮೋಸ್ಟ್ ನಾವು 6.5 ಕಿಲೋಮೀಟರ್ ನಡ್ಕೊಂಡು ಬಂದ್ವಿ. ಅರ್ಧಕುಮಾರಿ ಸ್ಟೋರಿ ಏನು ಅಂತ ನಾವು ರಿಟರ್ನ್ ಬರುವಾಗ ಅಲ್ಲಿ ಹೋಗ್ತೀವಿ, ಆವಾಗ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ನಾವು ಮಾತಾರಾಣಿ ಕಡೆನೇ ಫಸ್ಟ್ ನಮ್ಮ ದರ್ಶನ ಆಗಬೇಕಾದದ್ದು ಮಾತಾರಾಣಿಗೆ. ಸೊ ಅದಕ್ಕೋಸ್ಕರ ನಾವು ಎಗೇನ್ 5 ಕಿಲೋಮೀಟರ್ ನಡ್ಕೊಂಡು ಹೋಗಬೇಕು. ಇನ್ನೂ 5 ಕಿಲೋಮೀಟ್ರ್ ಇದೆ. ಇನ್ನಾದರೂ ಓಕೆ, ಸ್ವಲ್ಪ ಅಂದರೆ ತುಂಬ ಅಪ್ಪಿರಲ್ಲ ರೋಡ್, ಸ್ವಲ್ಪ ಸ್ಟ್ರೇಟ್ ರೋಡೇ ಇದೆ, ಹಾಗಾಗಿ ಅಷ್ಟೊಂದು ಸ್ಟ್ರೈನ್ ಆಗಲ್ಲ. ಹಸ್ಬೆಂಡ್ನವ್ರು ಎಲ್ಲೂ ಹೋದರು, ನಾನು ಸ್ಲೋ ಹೋಗೋದು, ಅವ್ರು ಫಾಸ್ಟ್ ಹೋಗಿ ಎಲ್ಲಾದರೂ ಒಂದು ಕಡೆ ಕೂತ್ಕೊಳ್ತಾರೆ. ಇನ್ನೂ ಇದೆ ಒಂದು 4 ಕಿಲೋಮೀಟ್ರ್ ಏನೋ ಇದೆ. ಹೇಗಿದೆ ನೋಡಿ ಕೆಳಗೆ, ಇದೆಲ್ಲ ರೋಡಲ್ಲಿ ನಾನು ಬಂದೆ ಈಗ. ಕೆಲವರೆಲ್ಲ ಶೂಸ್ ಹಾಕಿ ಹೆಚ್ಚು ನಡೆಯೋರು, ಅದು ನನಗೆ ಶೂಸ್ ಹಾಕಿ ನಡೆಯೋಕ್ಕೆ ಆಗಲ್ಲ. ಶೂಸ್ ಹಾಕಿ ನಡೆಯೋಕ್ಕೆ ಆಗಲ್ಲ, ನಾನು ಸ್ಲಿಪ್ಪರ್ ಹಾಕೊಂಡು ನಡೆಯೇನೆ. ಒಂದು ಪೂರಿ ಒಂದು ವಡ ಅಷ್ಟಲ್ಲಿದ್ದೇನೆ ನಾನು ಇವತ್ತು. ಮತ್ತು ನೀರೇ ಕುಡ್ದೆ. ಈಗ ನಾವು ಭವನ್ ಹೋಗಬೇಕು ಫಸ್ಟಿಗೆ. ಅರ್ಧಕುಮಾರಿ ಹೋಯಿತು, ಅರ್ಧಕುಮಾರಿ ಸ್ಟೋರಿ ನಾನು ನೆಕ್ಸ್ಟ್ ಹೇಳ್ತೀನಿ. ಫಸ್ಟ್ ಭವನ್, ಹೆಚ್ಚಿನವರಿಗೆ ಗೊತ್ತು ಮಾತಾರಾಣಿ ಸ್ಟೋರಿ ಏನು ಅಂತ. ಮಾತಾರಾಣಿ ಮಾತಾ ವೈಷ್ಣೋ ದೇವಿ ಅಂತ ಹೆಸರು ಯಾಕೆ ಬರುತ್ತಂದರೆ, ಕಾಳಿ, ಸರಸ್ವತಿ ಹಾಗೂ ಲಕ್ಷ್ಮೀ ದೇವರ ಅಂಶಿಂದ ಹುಟ್ಟಿರೋ ಮಗು ಆಗಿರುತ್ತೆ. ಅದಕ್ಕೋಸ್ಕರ ಅವರಿಗೆ ವೈಷ್ಣೋ ದೇವಿ ಅಂತಲೂ ಹೆಸರು ಬಂದಿರುತ್ತೆ. ಆ್ಯಂಡ್ ಅವರು ಇಲ್ಲಿ ಬರುವಾಗ, ಇಲ್ಲಿ ಅವರು ಅಂದರೆ ಪರ್ವತಕ್ಕೆ ಬರುವಾಗ ಅವರ ಹಿಂದೆ ಒಬ್ಬರು ಕಾಲ್ ಭೈರವ ಅನ್ನೋ ಹಿಂದೆ ಬಿದ್ದಾಗ ಅವರಿಂದ ರಕ್ಷಿಸಿಕೊಳ್ಳೋಕೆ ಅವರನ್ನು ವಧೆ ಮಾಡ್ತಾರೆ. ಸೊ ಅವರು ವಧೆ ಮಾಡುವಾಗ ಅವರ ತಲೆ ಪಾರ್ಟ್ ಏನಿದೆ ಅದು ಹೋಗಿ ತ್ರಿಕುಟ್ ಪರ್ವತದ ಮೇಲೆ ಬೀಳುತ್ತೆ. ಅಲ್ಲಿ ಅದರ ಹೆಸರು ಭೈರವ್ ಬಾಬನ ಮಂದಿರ ಅಲ್ಲಿದೆ. ಸೊ ಅದಾದ ನಂತರ ಅವರಿಗೆ ಗೊತ್ತಾಗುತ್ತೆ, ಇವರು ಬೇಕು ಅಂತ ನನ್ನ ಹಿಂದೆ ಬಿದ್ದದ್ದು, ಅವರಿಗೆ ಮೋಕ್ಷ ಬೇಕಿತ್ತು, ಅದಕ್ಕೋಸ್ಕರ ನನ್ನ ಕೈಯಿಂದಲೇ ಸಾಯಬೇಕು ಅನ್ನೋ ರೀಸನಿಗೇ ಅವರು ನನ್ನ ಹಿಂದೆ ಬಿದ್ದರು ಅನ್ನೋದಂತ. ಆಮೇಲೆ ಅವರನ್ನು ಕ್ಷಮಿಸಿ ಆ ಮಾತಾರಾಣಿ ಒಂದು ವರನೂ ಕೊಡ್ತಾರೆ ಅವರಿಗೆ. ಏನು ಅಂತ ಅಂದರೆ, ಯಾರೆಲ್ಲ ನನ್ನ ದರ್ಶನ ಮಾಡೋಕ್ಕೆ ಬರ್ತಾರೆ ಅವರೆಲ್ಲರೂ ನಿನ್ನ ದರ್ಶನ ಮಾಡಿದ್ರೇ ಅದರ ಫಲ ಅವರಿಗೆ ಸಿಗೋದು ಅಂತ. ಸೊ ಅದಕ್ಕೋಸ್ಕರ ಬಂದವರು ಎಲ್ಲರೂ ಮಾತಾರಾಣಿಯ ದರ್ಶನ ಆದಮೇಲೆ ಎಗೇನ್ 3 ಕಿಲೋಮೀಟರ್ ನಡ್ಕೊಂಡು ಹೋಗಿ ಆದರೂ ಆ ಭೈರವ್ ಬಾಬಾನ ದರ್ಶನ ಮಾಡ್ತಾರೆ. ಆವಾಗಲೇ ನಾವು ಇಲ್ಲಿ ಬಂದ ಫಲ ನಮಗೆ ಸಿಗೋದು ಅಂತ. ಅದಾದಮೇಲೆ ನಾವು ಭವನ್ ರೀಚ್ ಆದ್ವಿ. ಇಲ್ಲಿ ನಮಗೆ ಮೊಬೈಲೆಲ್ಲ ತೊಗೊಂಡು ಹೋಗೋಕೆ ಇರಲ್ಲ, ಅಲ್ಲೇ ಲಾಕರಲ್ಲಿ ಇಡಬೇಕು. ಇವನ್ ಪರ್ಸ್ ಕೂಡ ತೊಗೊಂಡು ಹೋಗೋಕೆ ಇರಲ್ಲ. ಹಾಗಾಗಿ ನಾವು ಫಸ್ಟಿಗೆ ಅಲ್ಲಿ ಸ್ಪೆಷಲ್ ಬೇರೆಯೇ ಲಾಕರ್ ಇರುತ್ತೆ, ಬೇರೆ ಬೇರೆ ಸೆಕ್ಷನ್ಗೆ. ಹಾಗೆ ನಾವು ಒಂದು ಲಾಕರಲ್ಲೆಲ್ಲ ಇಟ್ಟು ನಾವು ಮಾತಾರಾಣಿಯ ದರ್ಶನ ಮಾಡಿದ್ವಿ. ಆಲ್ಮೋಸ್ಟ್ ನಾವು 1 ಗಂಟೆಗೆ ನಾವು ರೀಚ್ ಆಗಿದ್ವಿ ಭವನಿಗೆ. ಇದು ಇಷ್ಟೆಲ್ಲ ಕಾಣಿಸ್ತಾ ಇದೆಯಲ್ಲ, ಇದೆಲ್ಲ ಹೋಟೆಲ್ಸ್. ಟೆಂಪಲ್ ಇರೋದೊಂದು ಸಣ್ಣ ಪ್ಲೇಸಲ್ಲಿ ಒಂದು ಸೈಡಲ್ಲಿದೆ, ಅದರ ಮಿಡಲಲ್ಲಿ ಸೈಡಲ್ಲೆಲ್ಲನೂ ಹೋಟೆಲ್ಸ್ ಸ್ಟೇ ಮಾಡೋಕ್ಕೆ ಅದೇ ರೀತಿ ಇದೆ. ಆ್ಯಂಡ್ ನಾವು ಭೈರವ್ ಬಾಬಾನಲ್ಲಿಗೆ ಹೋಗೋಕ್ಕೂ ನಮಗೆ ಇಲ್ಲಿ ರೋಪ್ವೇ ಆಗಿದೆ, ಅದರ್ವೈಸ್ ನಡ್ಕೊಂಡೇ ಹೋಗಬೇಕಿತ್ತು. ಈಗ ಅಲ್ಲಿ ಟ್ರಾಲಿ ಎಲ್ಲ ತಗೊಂಡೋಗೋಕ್ಕೆ ಅವಾಯ್ಡ್ ಇದೆ, ತಗೊಂಡೋಗೋಕ್ಕಿಲ್ಲ. ಹಾಗಾಗಿ ನಾವು ನಡ್ಕೊಂಡೇ ಹೋಗಬೇಕಿತ್ತು. ಆ್ಯಂಡ್ ಇಲ್ಲಿ ಪ್ರಸಾದ ಕೊಡ್ತಾರೆ, ಪ್ರಸಾದ ಇದೆ, ಚುನ್ರಿ ಕೊಡ್ಬೋದು ನೀವು ದೇವರಿಗೆ. ತುಂಬ ರಶ್ ಇತ್ತಲ್ಲ, ತುಂಬ ಅಂದರೆ ತುಂಬ ರಶ್ ಇತ್ತು ಅವತ್ತು. ಸೊ ನೋಡಿ ಈ ರೀತಿ ಕಾಣುತ್ತೆ ನಮ್ಮ ಮಾತಾರಾಣಿಯ ಮಂದಿರಲ್ಲಿ ಸುತ್ತಮುತ್ತ. ಸೆಪ್ಟೆಂಬರ್ ಅಕ್ಟೋಬರ್ ಟೈಮಲ್ಲಿ ಬಂದರೆ ಫುಲ್ ಫಾಗ್ ಇರುತ್ತೆ, ಇಲ್ಲಿ ಏನೂ ವ್ಯೂ ಕಾಣಲ್ಲ. ನಾವು ಲಾಸ್ಟ್ ಇಯರ್ ಸೆಪ್ಟೆಂಬರ್ ಟೈಮಲ್ಲಿ ಬಂದಿದ್ವಿ, ಏನೂ ಕಾಣಲಿಲ್ಲ. ಅಂದರೆ ಇವನ್ ನಾವು ಮುಂದಿರೋ ಬಿಲ್ಡಿಂಗ್ ಕೂಡ ನಮಗೆ ಅಷ್ಟು ಕಾಣಿಸ್ತಾ ಇಲ್ಲ, ಅಷ್ಟೊಂದು ಚೆನ್ನಾಗಿರೋ ವ್ಯೂ ಇತ್ತು ಆವಾಗ. ಈ ರೀತಿ ವ್ಯೂಸ್ ಸಿಗಲ್ಲ. ಅದೊಂದು ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್, ಇನ್ನೊಂದು ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ನಮಗೆ.
ಅಲ್ಲಿ ನಾವು ಲಾಕರ್ ರೂಮಲ್ಲಿ ಒಂದು ಈ ರೀತಿ ಮಂದಿರ ಮಾಡಿದ್ರು, ಅಲ್ಲೇ ಕೈ ಮುಗಿತಿದ್ದಾಳೆ ನನ್ನ ಮಗಳು. ಆ ದರ್ಶನ ಎಲ್ಲ ಮಾಡಿ ನಾವು ಹೊರಗೆ ಬಂದ್ವಿ. ಇನ್ನೂ ನಾವು ಹೋಗಬೇಕು ಭೈರವ್ ಬಾಬಾನ ಹತ್ರ. ನೋಡಿ ಅಲ್ಲಿ ಟಾಪಲ್ಲಿ ಕಾಣುತ್ತೆ ಆ ಮಂದಿರ. ತುಂಬ ಅಂದರೆ ತುಂಬ ಅಪ್ ಇದೆ. ಇದು ಲೈಕ್ ನಾರ್ಮಲ್ ರೋಡ್ ಥರ ಇಲ್ಲ, ಫುಲ್ ಅಪ್ಪಲ್ಲೇ ಹೋಗಬೇಕು 3 ಕಿಲೋಮೀಟರ್ಸ್. ಅದಕ್ಕೆ ಈಗ ರೋಪ್ವೇ ಮಾಡಿದಾರಲ್ಲ, ಸೊ ತುಂಬ ಈಸಿ ಆಗುತ್ತೆ. ನಾವು ಅದೊಂದು 3 ಗಂಟೆ ಅದನ್ನು ಇಲ್ಲಿ ನಾವು 3 ನಿಮಿಷದಲ್ಲಿ ಹೋಗಿ ಇಳಿಬೋದು, ಅಷ್ಟೊಂದು ಈಸಿ ಆಗಿದೆ. ಆ್ಯಂಡ್ ಅವತ್ತು ರಜಾ ಆ್ಯಂಡ್ ಸಂಡೇ ತುಂಬ ರಶ್ ಇದ್ದಿದ್ದರಿಂದ ನಾವು ಜಸ್ಟ್ ಒಂದು ಟಿಕೆಟಿಗೆ 100 ರೂಪಾಯಿ ಪೇ ಮಾಡ್ತಾರೆ ಅದಕ್ಕೆ ರೋಪ್ವೇಗೆ. ಒಂದು ಟಿಕೆಟಿಗೆ ನಾವು ಆಲ್ಮೋಸ್ಟ್ 1.5 ಅವರ್ ವೆಯ್ಟ್ ಮಾಡಿದ್ವಿ. ನನಗೆ ಸಫೊಕೇಶನ್ ಆಗಿ ತಲೆ ತಿರುಗಿ ಅದೆಲ್ಲ ಆಗಿತ್ತು. ಅಷ್ಟೆಲ್ಲ ಕಷ್ಟಪಟ್ಟು ನಾವು ನಮ್ಮ ಮಾತಾರಾಣಿ ದರ್ಶನ ಮಾಡಿದ್ವಿ. ಅದಾದಮೇಲೆ ಈ ರೀತಿ ರೋಪ್ವೇಲಿ ಒಂದು 2.5 ಮಿನಿಟ್ 3 ಮಿನಿಟ್ಸಲ್ಲಿ ನಾವು ಹೋಗಿ ಭೈರವನಾಥಲ್ಲಿ ಇರ್ತೀವಿ. ನಾವು ಭೈರವನಾಥ್ ರೀಚ್ ಆಗಿ ನೋಡಿ ಎಷ್ಟೊಂದು ಜನ ಇದ್ದಾರೆ ಆ ರೋಪ್ವೇಗೆ. ಅಂದರೆ ಇದು ಮುಗಿಯೋದೇ ಇಲ್ಲ, ಅದು ಆಲ್ಮೋಸ್ಟ್ 5:30ಗೆ ನಾವು ಕೌಂಟರ್ ಕೂಡ ಕ್ಲೋಸ್ ಮಾಡ್ತಾರೆ. ಅದಾದಮೇಲೆ ಕೌಂಟರ್ ಕೂಡ ಓಪನ್ ಆಗಲ್ಲ. ಹಾಗೂ ಹೀಗೂ ನಾವು ಕೂಡ ಭೈರವನಾಥಲ್ಲಿಗೆ ಹೋದ್ವಿ. ತುಂಬ ಜನರನ್ನು ನೋಡಿದ್ರೇ ಗೊತ್ತಾಗುತ್ತೆ ಅವ್ರು ಎಷ್ಟೊಂದು ಸುಸ್ತಾಗಿದ್ದಾರೆ ಅಂತ. ರೋಪ್ವೇದು ಕೂಡ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್, ಜೊತೆಗೆ ಸೂಪರ್ ವ್ಯೂ ಸಿಗುತ್ತೆ ನಿಮಗೆ ಅಲ್ಲಿಂದ. ನಾನು ತೋರಿಸ್ತೇನೆ, ಸ್ವಲ್ಪ ಮಟ್ಟಿಗೆ ತೆಗೆದಿದ್ದೇನೆ, ತುಂಬ ರಶ್ ಇರುತ್ತಲ್ಲ. ನೋಡಿ ಎಷ್ಟೊಂದು ಚೆನ್ನಾಗಿದೆ ವ್ಯೂಸ್. ಹೆಚ್ಚಿನವ್ರು ನಡ್ಕೊಂಡೇ ಹೋಗ್ತಾರೆ, ಆದರೆ ನಮಗೆ ಮಗಳನ್ನು ಕರ್ಕೊಂಡು ಹೋಗೋಕ್ಕೆ ತುಂಬ ಕಷ್ಟ ಆಗುತ್ತೆ. ನಾವು ಫಸ್ಟ್ ಟೈಮ್ ಬಂದಾಗ ನಾನು ಒಂದು 10 ಚಾಕ್ಲೇಟ್ ತಿಂದಿರುವೇನೇನು ಆ 3 ಕಿಲೋಮೀಟರ್ ನಾನು ಕ್ಲಿಯರ್ ಮಾಡೋಕ್ಕೆ. ಅಷ್ಟೊಂದು ಸ್ಟ್ರೈನ್ ಆಗಿತ್ತು ನನಗೆ. ಈ ಸಲ ಓಕೆ, ಅಂದರೆ ಮಗಳಿಲ್ಲಾದರೆ ನಾವು ನಡ್ಕೊಂಡೇ ಹೋಗ್ತಾ ಇದ್ವಿ. ಆದರೆ ಮಗಳನ್ನು ಕರ್ಕೊಂಡು ಎತ್ಕೊಂಡು ಹೋಗೋದು ಇಸ್ ನಾಟ್ ಪಾಸಿಬಲ್ ಅಲ್ಲ. ನೋಡಿ ಈ ರೀತಿ ವ್ಯೂ ಸಿಗುತ್ತೆ. ನೋಡಿ ಎಷ್ಟು ಜನ ನಡ್ಕೊಂಡು ಬರ್ತಾ ಇದ್ದಾರೆ. ಸ್ಟೆಪ್ಸ್ ಇದೆ, ಬೇಕಿದ್ದರೆ ರೋಡ್ ಇದೆ. ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಗೈಸ್, ಒಂದು ಸಲ ಆದರೂ ಹೋಗಬೇಕು. ಅಂದರೆ ಇಂಡಿಯಾದಲ್ಲಿ 2nd ಲಾರ್ಜೆಸ್ಟ್ ತುಂಬ ಜನರು ಬರುವಂಥ ಒಂದು ಟೆಂಪಲ್ ಅಂದರೆ ಅದು ವೈಷ್ಣು ಮಾತಾ ಟೆಂಪಲ್. ಫಸ್ಟ್ ಮೇ ಬಿ ತಿರುಪತಿ ಇರ್ಬೋದು, ಅದೇ ಸೆಕೆಂಡಲ್ಲಿ ಬರೋದು ವೈಷ್ಣು ಮಾತಾ ಟೆಂಪಲ್. ಸೊ ಫೈನಲಿ ನಾವು ರೀಚ್ ಆದ್ವಿ. ನೋಡಿ ಎಷ್ಟೊಂದು ಜನ. ಇಲ್ಲಾದರೆ ನಾವು ಲಾಸ್ಟ್ ಟೈಮ್ ಬಂದಾಗ ಈ ರೀತಿ ಇರಲಿಲ್ಲ. ಈ ವರ್ಷ ಮಾತ್ರ ತುಂಬ ಅಂದರೆ ತುಂಬ ರಶ್ ಇತ್ತು. ಇಲ್ಲೂ ಹಾಗೇ ಪ್ರಸಾದಕ್ಕೆ ತುಂಬ ರೇಟ್ ಅಂತ ಇರಲ್ಲ. ಎಲ್ಲೂ ಹೋದರೂ ನೀವು ಶಾಪ್ನಲ್ಲಿ ಅಷ್ಟೇನಿರಲ್ಲ. ಹೋಟೆಲ್ಸ್ ಇರುತ್ತೆ, ಅಲ್ಲಿ ಕೂಡ ನಿಮಗೆ ಟೂರಿಸ್ಟ್ ಪ್ಲೇಸ್ ಅಂತ ಹೇಳಿ ಒಟ್ಟಾರೆ ರೇಟ್ ಏನು ಹಾಕಲ್ಲ. ಎಷ್ಟು ಬೇಕೋ ರೀಸನೇಬಲ್ ರೇಟಲ್ಲೇ ಇದೆ ಅಂತ ನನಗನ್ನಿಸ್ತು. ಇಲ್ಲಿ ಅದೇ ಪ್ರಸಾದ ತಗೊಳ್ಬೇಕು. ಆ್ಯಂಡ್ ಇಲ್ಲಿದು ಪ್ರಸಾದ ನಾವು ತುಂಬ ಅಂದರೆ ತುಂಬ ಕೇರ್ಫುಲ್ಲಾಗಿ ತಗೊಳ್ಬೇಕು, ಯಾಕೆಂದರೆ ಇಲ್ಲಿ ತುಂಬ ಮಂಗಗಳ ಕಾಟ ತುಂಬ ಇದೆ. ಲಾಸ್ಟ್ ಇಯರ್ ನಮಗೆ ಇಲ್ಲಿದು ಪ್ರಸಾದನೇ ಸಿಗಲಿಲ್ಲ, ಎಲ್ಲ ಎತ್ಕೊಂಡು ಓಡೋಯಿತು. ಅದಕ್ಕೋಸ್ಕರ ಈ ಸಲ ಸ್ವಲ್ಪ ಕೇರ್ಫುಲ್ ಆಗಿದ್ವಿ ನಾವು. ಅಂದರೆ ಅದು ಮೇಲೆ ಹಾರಿ ಆದರೂ ತಗೊಂಡು ಹೋಗುತ್ತೆ, ಅಂದರೆ ನಮಗೇನು ಹಾರ್ಮ್ ಮಾಡಲ್ಲ, ಆದರೂ ಭಯ ಆಗುತ್ತೆ. ಇಲ್ಲಿ ಹೇಗೇನು ಒಳಗೋದ ನಂತರ ಮೊಬೈಲೆಲ್ಲ ಯೂಸ್ ಮಾಡೋಕೆ ಇಲ್ಲ. ಇಲ್ಲಿ ಕೆಳಗಿದ್ದವರು ಕೂಡ ನಮ್ಮ ಜೊತೆನೇ ಬೆಳಿಗ್ಗೆ ಟಿಕೆಟ್ ಕೌಂಟ್ರಲ್ಲಿದ್ದರು. ಈಗ ಅವರು ಕೂಡ ಅದೇ ಪ್ಲೇಸಲ್ಲಿದ್ದಾರೆ. ನೋಡಿ ಎಷ್ಟೊಂದು ಮಂಗಗಳಿವೆ, ಅಂದರೆ ನೋಡೋಕ್ಕೆ ಭಯ ಆಗುತ್ತೆ ಆ ರೀತಿ. ಹಾಗೂ ಹೀಗೂ ನಾವು ಭೈರವ್ ಬಾಬಾದ್ದು ದರ್ಶನ ಕೂಡ ಮಾಡಿದ್ವಿ. ಮನಸ್ಸಿಗೆ ಸಿಗೋ ಶಾಂತಿ ನಿಮಗೆ ಎಲ್ಲೂ ಸಿಗಲ್ಲ ಈ ರೀತಿ ನಡ್ಕೊಂಡು ಬಂದು. ಆ್ಯಂಡ್ ಇಷ್ಟೊಂದು ಜನ ಸಾಗರ ಆದಮೇಲೆ ನಾನು ನಿಮಗೊಂದು ವ್ಯೂ ತೋರಿಸ್ತೇನೆ. ಎಷ್ಟೊಂದು ಚೆನ್ನಾಗಿದೆ ಅಂದರೆ ಇಲ್ಲಿ ತುಂಬ ಚೆನ್ನಾಗಿರೋ ವ್ಯೂ ಪಾಯಿಂಟ್ ಇದೆ. ಕೆಳಗೆ ಅರ್ಧಕುಮಾರಿಯಲ್ಲೂ ಇದೆ, ಇಲ್ಲಿ ಕೂಡ ಇದೆ. ಆದರೆ ಸ್ವಲ್ಪ ಜನ ರಿಲ್ಯಾಕ್ಸ್ ಮಾಡ್ತಾರೆ ಆ್ಯಂಡ್ ಸ್ವಲ್ಪ ಜನ ಫೋಟೋಸ್ ವೀಡಿಯೋಸ್ ಎಲ್ಲ ತಗೊಳ್ತಾರೆ. ಆ್ಯಂಡ್ ನಾನು ಲಾಸ್ಟ್ ಟೈಮ್ ಬಂದಾಗ ತುಂಬ ಜನ ವ್ಲಾಗರನ್ನು ನೋಡಿದ್ದೆ, ಆದರೆ ಈ ವರ್ಷ ನನಗೆ ಯಾರೂ ಸಿಗಲಿಲ್ಲ. ಮೇ ಬಿ ರಶ್ಶಲ್ಲಿ ಅವರು ಸಂಡೇ ಬರಲ್ಲ ಕಾಣಬೇಕು, ಅಂದರೆ ಗೊತ್ತಿರುತ್ತಲ್ಲ ಲೈಕ್ ಸಂಡೇ ತುಂಬ ರಶ್ ಇರುತ್ತೆ ಅಂತ, ಹಾಗಾಗಿ ಇರಬೇಕು. ಅದರ್ವೈಸ್ ತುಂಬ ಜನ ವ್ಲಾಗರನ್ನು ನಾನು ನೋಡಿದ್ದೆ ಲಾಸ್ಟ್ ಇಯರ್ ಕೆಳಗೆ ಭವನಲ್ಲಿ. ಇಲ್ಲಿ ಅಕ್ಟೋಬರ್ ನವಂಬರಲ್ಲಿ ಎಲ್ಲ ಸ್ನೋ ಬೀಳುತ್ತಲ್ಲ, ಆಗ ಇದು ಫುಲ್ಲು ನಿಮಗೆ ಇದು ವೈಟಲ್ಲಿರುತ್ತೆ. ಈಗ ಗ್ರೀನಲ್ಲಿದೆ ಅಲ್ಲ, ಫುಲ್ ವೈಟಲ್ಲಿರುತ್ತೆ.
ಅದು ಕೂಡ ವ್ಯೂಸ್ ಚೆನ್ನಾಗಿದೆ, ನನಗೂ ಒಮ್ಮೆ ನೋಡಬೇಕು ಅಂತ ಆಸೆ ಆ ರೀತಿ ವ್ಯೂಸ್ನ. ಆ್ಯಂಡ್ ಮಕ್ಕಳನ್ನೆಲ್ಲ ಕರ್ಕೊಂಡು ಸ್ವಲ್ಪ ಕಷ್ಟನೇ ಅದು. ನಿಮಗೇನಾದರೂ ಈ ರೀತಿ ಯಾವುದಾದ್ರೂ ಒಂದು ಕ್ವಶನ್ಸ್ ಇದೆ, ಡೌಟ್ ಇದ್ದರೆ, ಎಷ್ಟು ಖರ್ಚಾಯಿತು, ಏನಾದರೂ ಡೀಟೇಲ್ ಎಕ್ಸ್ಟ್ರಾ ಬೇಕು ಅಂತಂದಿದ್ದೆ ನನಗೆ ಕಮೆಂಟ್ ಮಾಡಿ ಕೆಳಗೆ. ನಾನು ನೆಕ್ಸ್ಟ್ ವ್ಲಾಗಲ್ಲೇ ಅದನ್ನು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನನಗೆ ಗೊತ್ತಿದ್ದಷ್ಟು. ನೋಡಿ ಎಷ್ಟು ಪುಟ್ಟದಾಗಿ ಕಾಣ್ತಾ ಇದೆ, ಅಷ್ಟು ದೊಡ್ಡ ಭವನ್, ಎಷ್ಟು ಜನ ಇದ್ದಾರೆ. ನಾವು ಕೂಡ ಈ ವರ್ಷ ಏನು ಫೋಟೋ ಅಷ್ಟೇನು ತಗೊಂಡಿಲ್ಲ ನಾನು, ಯಾಕಂದರೆ ಸುಸ್ತಾಗಿದ್ವಿ ಅದರಲ್ಲಿ. ಆ್ಯಂಡ್ ನಾನು ಮಾತಾರಾಣಿ ಒಳಗೆ ಹೇಗಿದ್ದಾರೆ ಅಂತಲೂ ನಾನು ನಿಮಗೆ ಒಂದು ಪಿಕ್ಚರಲ್ಲಿ ಹಾಕ್ತೀನಿ. ಬೆಳಿಗ್ಗೆಯಿಂದ ಏನೂ ತಿನ್ನೋದೇ ನನಗೆ ತುಂಬ ಹಸಿವು ಬೇರೆ ಆಗ್ತಾಯಿತ್ತು. ನಾನು ಬೆಳಿಗ್ಗೆ 8:30ಗೆ ಏನೋ ನಾನು ಬ್ರೇಕ್ಫಾಸ್ಟ್ ಮಾಡಿದ್ದೆ. ಅದಾದಮೇಲೆ ಏನೂ ತಿನ್ನಿಲ್ಲ, ಜಸ್ಟ್ ನೀರೇ ಕುಡಿತಾ ಇದ್ದೆ. ಸಾಫ್ಟ್ ಡ್ರಿಂಕ್ಸ್ ಕೂಡ ನಾವು ತುಂಬ ಅವಾಯ್ಡ್ ಮಾಡ್ತೀವಿ. ಈ ರೀತಿ ನಾವು ನಡ್ಕೊಂಡು ಹೋಗುವಾಗ ಸಾಫ್ಟ್ ಡ್ರಿಂಕ್ಸ್ಗಿಂತಲೂ ನಾವು ನೀರು ಕುಡಿದ್ರೆ ಬೆಟರ್. ಅದೆಲ್ಲ ಆದಮೇಲೆ ನಾವು ಕೆಳಗೆ ಸಾಗರ್ ರತ್ನ, ನಮ್ಮ ಉಡುಪಿಯವರ ಹೋಟೆಲ್ ಇತ್ತು ಅಲ್ಲೇ, ಸಾಗರ್ ರತ್ನ ಅಂತ ಗೊತ್ತೇ ಇರುತ್ತೆ ಎಲ್ರಿಗೂ. ಅಲ್ಲಿ ಬಂದ್ವಿ. ಹೊಟ್ಟೆ ತುಂಬ ವಡಾ, ಇಡ್ಲಿ ಆ್ಯಂಡ್ ಹಸ್ಬೆಂಡ್ ಪೂರಿ ಚೋಲೆ ತಗೊಂಡ್ರು. ಸೊ ಹೊಟ್ಟೆ ತುಂಬ ತಿಂದು ತುಂಬ ಖುಷಿ ಆಯಿತು. ಆ್ಯಂಡ್ ಟೇಸ್ಟೇ ಆಗಿತ್ತು, ಲೈಕ್ ನಮ್ಮ ಪರ್ಫೆಕ್ಟ್ ಸೌತ್ ಇಂಡಿಯನ್ ವಡಾನೇ ಅದು. ಹಾಗಾಗಿ ನಾನು ಒಂದು 2, 3, 4 ವಡಾನೂ ತಿಂದೆ. ಮಧ್ಯಾಹ್ನನೂ ಊಟ ಮಾಡಿರಲಿಲ್ಲ ಅಲ್ಲ. ತುಂಬ ಖುಷಿ ಆಯಿತು, ತುಂಬ ಟೇಸ್ಟಿಯಾಗಿತ್ತು ಆ್ಯಂಡ್ ರೀಸನೇಬಲಲ್ಲಿ ಇತ್ತು ಇದು ಕೂಡ ರೇಟ್. ಅದಾದಮೇಲೆ ನಾವು ಹೊರಟ್ವಿ. ನಾವು ಭೈರವ ಬಾಬನ ದರ್ಶನ ಆಗಿ ಬಂದಮೇಲೆ ನಾವು ಈ ರೀತಿ ಈವ್ನಿಂಗ್ ಸ್ನ್ಯಾಕ್ಸ್ ತಿಂದ್ವಿ. ಅಷ್ಟೊತ್ತಿಗೆ 6:30 ಆಗಿತ್ತು. ಅದೆಲ್ಲ ಆದಮೇಲೆ ನಾವು ರಿಟರ್ನ್ ಹೊರಟ್ವಿ. ರಿಟರ್ನ್ ಹೊರಟ ಮೇಲೆ ಇನ್ನೂ ನನಗೆ ಲೆಂತಿ ಮಾಡೋಕ್ಕೆ ಇಷ್ಟ ಇಲ್ಲ ಈ ವಿಡಿಯೋನ ನಾನು ಇಲ್ಲೇ ಸ್ಟಾಪ್ ಮಾಡಿ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ನೆಕ್ಸ್ಟ್ ಸಿಗೋ ಅರ್ಥಕುಮಾರಿಯಲ್ಲಿ ಏನಿದೆ, ಅಲ್ಲಿ ಜನರು ಎಷ್ಟೆಲ್ಲ ವೆಯ್ಟ್ ಮಾಡ್ತಾರೆ ಒಂದೇ ಒಂದು ದರ್ಶನಕ್ಕೋಸ್ಕರ, ಅದೆಲ್ಲನೂ ನಿಮಗೆ ನಾನು ಹೇಳ್ತೀನಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಎಲ್ಲನೂ ನಾನು ಡೀಟೇಲ್ ಆಗಿ ಹೇಳ್ತೀನಿ. ಏನಾದರೂ ಕ್ವಶನ್ಸ್ ಇದ್ದರೆ ಪ್ಲೀಸ್ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸೊ ತುಂಬ ಖುಷಿ ಆಯಿತು ನನಗೆ ಈ ರೀತಿ ವ್ಲಾಗ್ ಕೂಡ ಮಾಡಿ, ನನ್ನ ವ್ಯೂವರ್ಸ್ಗೆ ಈ ರೀತಿ ವ್ಲಾಗ್ ಕೂಡ ಕೊಟ್ಟದ್ದು ತುಂಬ ಖುಷಿ ಆಯಿತು. ಇಲ್ಲಿ ನಿಮಗೆ ಬ್ಯಾಟ್ರಿ ಕಾರ್ ವ್ಯವಸ್ಥೆನೂ ಇದೆ. ಆ್ಯಂಡ್ ಇನ್ನೊಂದು ಹೇಳೋಕ್ಕೆ ಮರ್ತೋಯ್ತು, ಹೆಲಿಕಾಪ್ಟರ್ ಕೂಡ ಇದೆ ನಿಮಗೆ. ಹೆಲಿಕಾಪ್ಟರಿಗೆ ಅವರು 1800ಇಂದ 2500ವರೆಗೂ ಚಾರ್ಜ್ ಮಾಡ್ತಾರೆ. ನೀವು ಆದರೂ ಹೆಲಿಕಾಪ್ಟರ್ ಬಂದಮೇಲೆ ನಿಮಗೆ ಸ್ವಲ್ಪ ನಡೆಯೋಕ್ಕೆ ಸಿಗುತ್ತೆ ಮೇ ಬಿ, ನನಗೆ ಅಷ್ಟೊಂದು ಗೊತ್ತಿಲ್ಲ. ಆದರೆ ಅವರು ಹೇಳಿದರು 1800ಇಂದ 2500ವರೆಗೆ ಚಾರ್ಜ್ ಮಾಡ್ತಾರೆ ಅಂತ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ. ಇನ್ನು ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.